ಸಮೀಕ್ಷೆ ಹೊರಬಿದ್ದಿದೆ. ಸಾಕಷ್ಟು ಕುತೂಹಲ ಆಯಿತು. ಯಾರ ಗ್ಯಾರಂಟಿ ವರ್ಕ್ ಆಗುತ್ತೆ? ಕಾಂಗ್ರೆಸ್ನ ಗ್ಯಾರಂಟಿ ವರ್ಕ್ ಆಗುತ್ತಾ ಇಲ್ಲ ಮೋದಿ ಗ್ಯಾರಂಟಿ ವರ್ಕ್ ಆಗುತ್ತಾ ಅನ್ನುವಂತಹ ಕುತೂಹಲ ಆಯಿತು. ಸದ್ಯಕ್ಕೆ ಬಂದಿರುವಂತಹ ಎಕ್ಸಿಟ್ ಪೋಲ್ ಸಮೀಕ್ಷೆಯಲ್ಲಿ ಎನ್ಡಿಎ ಗೆಲುವಿಗೆ ಆತಂಕ ಇಲ್ಲ, ಎನ್ಡಿಎ ಮೈತ್ರಿಕೂಟ ಗದ್ದುಗೆ ಏರೋದಕ್ಕೆ ಆತಂಕ ಇಲ್ಲ ಅನ್ನುವಂಥ ಫಲಿತಾಂಶವನ್ನ ಬಹುತೇಕ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ನೀಡಿವೆ. ಮ್ಯಾಜಿಕ್ ನಂಬರ್ 272 ರೇಸ್ನ ಮುಟ್ಟುತ್ತಾ ಬಿಜೆಪಿ ಅನ್ನುವಂಥ ಕುತೂಹಲ ಇಡೀ ದೇಶದ ಜನರಲ್ಲಿ ಮನೆ ಮಾಡಿತ್ತು. ನರೇಂದ್ರ ಮೋದಿಗೆ ಸಿಗುತ್ತಾ ಹ್ಯಾಟ್ರಿಕ್ ರಾಜ್ಯಭಾರ? ಇಂಥದ್ದೊಂದು ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿತ್ತು. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದೆ ಎಕ್ಸಿಟ್ ಪೋಲ್. ಎಕ್ಸಿಟ್ ಪೋಲ್ ನ ಸಮೀಕ್ಷೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಏನು ಬರಬಹುದು ರಿಸಲ್ಟ್? ಕಾಂಗ್ರೆಸ್ನ ಗ್ಯಾರಂಟಿ ಅಂಡರ್ ಕರೆಂಟ್ ನಲ್ಲಿ ಮಹಿಳಾ ಮತದಾರರು ಕಾಂಗ್ರೆಸ್ ಕಡೆ ಟರ್ನ್ ಆಗಿರ್ತಾರೆ. ಸಾಕಷ್ಟು ವಿಚಾರಗಳು ಚರ್ಚೆಯಾದವು. ಈ ಎಲ್ಲ ವಿಚಾರಗಳು ಎನ್ಡಿಎ ಮೈತ್ರಿಕೂಟಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ಎಫೆಕ್ಟ್ ಮಾಡುತ್ತಾ ಅಥವಾ ಮೋದಿ ತೀಸರಿ ಬಾರ್ ಅನ್ನುವಂತಹ ಘೋಷಣೆ ಏನಿದೆ ಆ ಘೋಷಣೆಗೆ ಎಫೆಕ್ಟ್ ಮಾಡುತ್ತಾ? ಈ ರೀತಿಯಾದಂತಹ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಾಗಿದ್ವು. ಬಟ್ ಎಕ್ಸಿಟ್ ಪೋಲ್ ನ ಸಮೀಕ್ಷೆ ಹೊರಬಿದ್ದಿದೆ. ಇದೇ ಎಕ್ಸಾಕ್ಟ್ ಪೋಲ್ ಅಲ್ಲ, ಬಟ್ ಎಕ್ಸಿಟ್ ಪೋಲ್ ನ ಬಹುತೇಕ ಸಮೀಕ್ಷೆಗಳು ಎನ್ಡಿಎ ಮೈತ್ರಿಕೂಟಕ್ಕೆ ಜೈಕಾರ ಸಿಗುವಂತಹ ಪ್ರೆಡಿಕ್ಷನ್ ಅನ್ನ ಕೊಟ್ಟಿವೆ. ಹಾಗಾದ್ರೆ ಯಾವ ಸರ್ವೆಗಳು ಏನ್ ಹೇಳಿವೆ? ನನ್ನ ಕಲೀಗ್ ರಕ್ಷತ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ರಕ್ಷತ್, ಓವರ್ ಟು ಯು. ಇವತ್ತು ಸಂಜೆ ಹೊತ್ತಿಗೆ ಇದ್ದಂತ ಕುತೂಹಲ ಏನಿದೆ ಅದಕ್ಕೆ ತೆರೆ ಬಿದ್ದಿದೆ. ಯಾವ ಸಮೀಕ್ಷೆಗಳು ಏನೇನು ಪ್ರೆಡಿಕ್ಷನ್ ಕೊಟ್ಟಿದ್ದಾವೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಮೊದಲ ಸಮೀಕ್ಷೆ ಮ್ಯಾಟ್ರಿಸ್ ಸಮೀಕ್ಷೆಯ ಡೀಟೇಲ್ ನೋಡ್ತಾ ಇದ್ದೀರಿ. ಅದರಲ್ಲಿ ಎನ್ಡಿಎ ಮೈತ್ರಿಕೂಟ 353ರಿಂದ 388ರವರೆಗೂ ಕೂಡ ಸೀಟನ್ನು ಗಳಿಸಬಹುದು ಅಂತ ಹೇಳ್ತಾ ಇದೆ. ಅಂದರೆ ಕಳೆದ ಬಾರಿಯಷ್ಟು ಅಥವಾ ಕಳೆದ ಬಾರಿಗಿಂತ ಒಂದಿಷ್ಟು ಹೆಚ್ಚು ಅಂತ ಎನ್ಡಿಎ ಮೈತ್ರಿಕೂಟಕ್ಕೆ ಮ್ಯಾಟ್ರಿಸ್ ಸಮೀಕ್ಷೆ ಕೊಡ್ತಾ ಇರುವಂಥ ನಂಬರು. ಇಂಡಿಯಾ ಮೈತ್ರಿಕೂಟ 118ರಿಂದ 133 ಸೀಟನ್ನು ಗೆಲ್ಲಬಹುದು ಅಂತ ಹೇಳ್ತಿದೆ. ಅದರ್ಸ್ ಅಂದರೆ ಈ ಎರಡೂ ಮೈತ್ರಿಕೂಟದಲ್ಲೂ ಕೂಡ ಗುರುತಿಸಿಕೊಳ್ಳದಂಥ ಪಕ್ಷಗಳು, ಅದು YSR ಕಾಂಗ್ರೆಸ್ಸು, BJD ಮತ್ತು ಉತ್ತರ ಪ್ರದೇಶದಲ್ಲಿ ಮಾಯಾವತಿಯವರ ಪಕ್ಷ, ಇಂಥ ಪಕ್ಷಗಳು ಒಟ್ಟು ಸೇರಿದರೆ 43ರಿಂದ 68 ಅಂತ ಹೇಳ್ತಾ ಇದೆ. ಇನ್ನು ನೆಕ್ಸ್ಟ್ ನೀವು ನೋಡ್ತಾ ಇರೋದು ನ್ಯೂಸ್ ನೇಷನ್ನ ಸಮೀಕ್ಷೆಯ ಪ್ರಕಾರ ಎನ್ಡಿಎ 342ರಿಂದ 378 ಅಂದರೆ ಪ್ರಚಂಡ ಬಹುಮತ. ಇಂಡಿಯಾ ಮೈತ್ರಿಕೂಟ 153ರಿಂದ 169, ಅದರ್ಸ್ 21ರಿಂದ 23 ಸೀಟನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ನ್ಯೂಸ್ ನೇಷನ್ ಸಮೀಕ್ಷೆ ಹೇಳ್ತಾ ಇರೋದು 19ರಲ್ಲಿ ನ್ಯೂಸ್ ನೇಷನ್ ಬಿಜೆಪಿಗೆ ಕಡಿಮೆ ಸೀಟನ್ನು ಕೊಟ್ಟಿತ್ತು. ನೆಕ್ಸ್ಟ್ ನೋಡ್ತಾ ಇದ್ದೀರಿ ಲೋಕ್ಪಾಲ್ ಸಮೀಕ್ಷೆಯ ವಿವರ. ಎನ್ಡಿಎ 325ರಿಂದ 335 ಸೀಟನ್ನು ಗೆಲ್ಲಬಹುದು ಅಂತ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ 150ರಿಂದ 165, ಅದರ್ಸ್ 48ರಿಂದ 55 ಸೀಟನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇರೋದು. ನೆಕ್ಸ್ಟ್ ಬರ್ತಾ ಇರೋದು ಜನ್ ಕಿ ಬಾತ್. ಎನ್ಡಿಎ 375ರಿಂದ 377 ಅಂತ ಹೇಳ್ತಾ ಇದೆ. ಇಂಡಿಯಾ 149ರಿಂದ 151, ಅದರ್ಸ್ 13ರಿಂದ 15 ಸೀಟಿಗಷ್ಟೇ ಸೀಮಿತ ಅಂತ ಈ ಸಮೀಕ್ಷೆ ಹೇಳೋ ಮುಖಾಂತರ ಎನ್ಡಿಎಗೆ ಪ್ರಚಂಡ ಬಹುಮತ ಖಚಿತ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಸಮೀಕ್ಷೆಯ ವಿವರ. ಇಂಡಿಯಾ ನ್ಯೂಸ್. ಎನ್ಡಿಎ 368ರಿಂದ 371, ಇಂಡಿಯಾ 123ರಿಂದ 125, ಅದರ್ಸ್ 45ರಿಂದ 47 ಸೀಟಿಗೆ ಸೀಮಿತ ಅಂತ ಹೇಳೋ ಮುಖಾಂತರ ಅಗೈನ್ ಈ ಸಮೀಕ್ಷೆಯು ಎನ್ಡಿಎಗೆ ಪ್ರಚಂಡ ಬಹುಮತದ ಸುಳಿವನ್ನು ಕೊಡ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಬರ್ತಾ ಇದೆ ಇಂಡಿಯಾ ಟಿವಿಯ ಸಮೀಕ್ಷೆ. 371ರಿಂದ 401, ಈ ಸಮೀಕ್ಷೆ 400ಕ್ಕೂ ಹೆಚ್ಚಿನ ಸೀಟನ್ನು ಪ್ರಿಡಿಕ್ಟ್ ಮಾಡ್ತಾ ಇದೆ ಎನ್ಡಿಎ ಮೈತ್ರಿಕೂಟಕ್ಕೆ. ಇಂಡಿಯಾ 109ರಿಂದ 139, ಅದರ್ಸ್ 28ರಿಂದ 39 ಸೀಟಿಗಷ್ಟೇ ಸೀಮಿತ ಅನ್ನೋದನ್ನು ಹೇಳ್ತಾ ಇದೆ. ನೆಕ್ಸ್ಟ್ ಬರ್ತಾ ಇರುವಂಥ ಸಮೀಕ್ಷೆ ಪಿ ಮಾರ್ಕ್. ಎನ್ಡಿಎ 357ರಿಂದ 359, ಇಂಡಿಯಾ 151ರಿಂದ 154, ಅದರ್ಸ್ 28ರಿಂದ 30 ಸೀಟಿಗಷ್ಟೇ ಸೀಮಿತ ಅಂತ ಪಿ ಮಾರ್ಕ್ ಹೇಳೋ ಮುಖಾಂತರ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗ್ತಾರೆ ಅನ್ನೋದನ್ನ ಕ್ಲಿಯರ್ ಇಂಡಿಕೇಶನ್ ತನ್ನ ಸಮೀಕ್ಷೆಯ ಮುಖಾಂತರ ಪಿ ಮಾರ್ಕ್ ಕೊಡ್ತಾ ಇದೆ. ಪ್ರಚಂಡ ಬಹುಮತ ಎನ್ಡಿಎಗೆ. ಇಂಡಿಯಾ ಅದರ ಕರೆಕ್ಟ್ ಅರ್ಧದಷ್ಟು ಸೀಟನ್ನು ಪಡಿಬಹುದು.
ಅಂದರೆ 357, 150, 154 ಆಸುಪಾಸು. ಅಂದರೆ ಅರ್ಧಕ್ಕಿಂತಲೂ ಕಡಿಮೆ, NDA ಮೈತ್ರಿಕೂಟದ ಅರ್ಧಕ್ಕಿಂತಲೂ ಕಡಿಮೆ ಸೀಟನ್ನು ಪಡಿಬಹುದು ಇಂಡಿಯಾ ಮೈತ್ರಿಕೂಟ ಅಂತ ಹೇಳ್ತಾ ಇರೋದು. ರೈಟ್, ಥ್ಯಾಂಕ್ ಯು ರಕ್ಷತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.